ಹುಡುಗಿಯಿಂದ ಈ ಅರಮನೆಗೆ ಕಳೆ ಬಂದ್ಬಿಡ್ತು. ಬನ್ನಿ ಶಿವದೇವ, ಬಾಕಂದ. ಸೂಪರ್. ವಕೀಲ್ ಸಾಹೇಬ್ರೆ, ಕಾವೇರಿ, ನಾನ್ ಬೇಕು ಅಂತ ಬೀಳ್ಸಿಲ್ಲ. ನಿಂತ್ಕೋ ಕಾವೇರಿ. ವಕೀಲ್ ಸಾಹೇಬ್ರೆ, ಬೇಡ ಕಾವೇರಿ, ನಿಮ್ಗೆ ಹೇಳ್ತಿರೋದು. ಕಾವೇರಿ ಬೇಡ ಬೇಡ ಕಾವೇರಿ, ಡ್ರೆಸ್ ಹಾಳಾಗುತ್ತೆ. ವಕೀಲ್ ಸಾಹೇಬ್ರೆ, ಸಾರಿ ಕೇಳಿ. ನಾನ್ ಕೇಳಲ್ಲ, ನೀನ್ ಸಾರಿ ಹೇಳ್ಬೇಕು. ನಾನ್ ಯಾಕೆ ಸಾರಿ ಕೇಳ್ಬೇಕು? ನೀವೇ ನನ್ನ ಕೆಳಗ್ ಬೀಳ್ಸಿದ್ದು, ಅದಕ್ಕೆ ನೀವೇ ಸಾರಿ ಕೇಳ್ಬೇಕು. ಇಲ್ಲ, ನನ್ ಕೆನ್ನೆಗ್ ಬಣ್ಣ ಹಚ್ಚಿದ್ ನೀನು, ಅದಕ್ಕೆ ನೀನ್ ಸಾರಿ ಕೇಳ್ಬೇಕು. ಇಲ್ಲ ವಕೀಲ್ ಸಾಹೇಬ್ರೆ, ನೀವೇ ಹೇಳ್ಬೇಕು. ಇಲ್ಲ, ನೀನೇ ಹೇಳ್ಬೇಕು. ನೀವೇ ಹೇಳ್ಬೇಕು ವಕೀಲ್ ಸಾಹೇಬ್ರೆ. ಸಾರಿ. ಕಾವೇರಿ, ರಂಗೋಲಿ ಸಖತ್ತಾಗಿದೆ. ನೀನ್ ಈ ತರ ರಂಗೋಲಿ ಹಾಕೋದು ನೋಡ್ತಾ ಇದ್ರೆ ಹಬ್ಬ ಸಿನಿಮಾದಲ್ಲಿ ಹೀರೋಯಿನ್ಸ್ ನೋಡ್ದಾಗೆ ಆಗುತ್ತೆ. ಮಯೂರಿ, ನೀನ್ ಏನ್ ಮಾಡ್ದೆ ಅಂತ ಗೊತ್ತಾ ನಿನ್ಗೆ? ನಿನ್ನ ಮಯೂರಿ, ನಿನ್ನ ವಕೀಲ್ ಸಾಹೇಬ್ರೆ, ಆ ಮಯೂರಿ ಬರ್ತಾ ಬರ್ತಾ ಅತಿಯಾಗಿ ಆಡ್ತಾ ಇದ್ದಾಳೆ. ಯಾಕೋ? ಬೇಡ ವಕೀಲ್ ಸಾಹೇಬ್ರೆ, ನನ್ನಿಂದ ಮಯೂರಿ ಅಮ್ಮವರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈಗ ನನಗೆ ಕಷ್ಟ ಕೊಡ್ಬೇಕು ಅಂತ ನೋಡಿದ್ರು. ಆದ್ರೂ ಸುಮ್ಮನಿದ್ಯಲ್ಲ ಕಾವೇರಿ. ಟಿಟ್ ಫಾರ್ ಟ್ಯಾಟ್ ಅಂದ್ರೆ ಆ ಕ್ಷಣಕ್ಕೆ ಮುಗ್ದೋಗೋ ತರ ಇರ್ಬೇಕು. ಈ ತರ ಟಾರ್ಗೆಟ್ ಮಾಡ್ಕೊಂಡೆಲ್ಲ ಆಟ ಆಡ್ಬಾರ್ದಲ್ವಾ?
ಕಾವೇರಿ, ಒಂದು ಕೆನೆಗೆ ಹೊಡೆದ್ರೆ ಇನ್ನೊಂದು ಕೆನೆನ ತೋರಿಸೋಂಥ ಕಾಲ ಅಲ್ಲ ಇದು. ಹೊಡೆದವ್ರಿಗೆ ತಿರುಗಿಸಿ ಹೊಡೆಯೋಂಥ ಕಾಲ ಇದು. ವಕೀಲ್ ಸಾಹೇಬ್ರೆ, ನನ್ ಬಗ್ಗೆ ನಿಮಗ್ ಗೊತ್ತಿದೆ. ಕೆನ್ನೆ ಮೇಲೆ ಹೊಡೆದ್ರೆ ತಡ್ಕೊಳ್ಳೋಂತ ಶಕ್ತಿ ಇದೆ, ತಿರುಗ್ಸಿ ಕೆನ್ನೆಗೊಂದ್ ಬಾರ್ಸೋಂತ ಧೈರ್ಯ ಕೂಡ ಇದೆ. ಆದ್ರೆ ಎಲ್ಲದಕ್ಕೂ ಸಮಯ ಸಂದರ್ಭ ಅಂತ ಇರತ್ತೆ. ರಾತ್ರಿ ಅಷ್ಟು ಗಲಾಟೆ ಆಯ್ತು. ಅಮ್ಮ ಅದನ್ನ ನೋಡಿ ತುಂಬಾ ಭಯ ಪಟ್ರು. ಇಲ್ಲಿಂದ ಹೋಗು ಅಂತ ಜಗಳ ಮಾಡಿದ್ರು ಅಲ್ವಾ. ಈಗ ಮತ್ತೆ ಮಯೂರಿ ಅಮ್ಮೋರ್ ಜೊತೆ ಜಗಳ ಆದ್ರೆ ಒಂದು ಕ್ಷಣ ಕೂಡ ಇಲ್ಲಿರಕ್ ಬಿಡಲ್ಲ. ಅರ್ಥ ಮಾಡ್ಕೊಳ್ಳಿ. ಎಷ್ಟು ದೊಡ್ಡ ಮನ್ಸು ಕಾವೇರಿ ನಿಂದು. ಹ್ಯಾಟ್ಸ್ ಆಫ್. ಪೃಥ್ವಿ, ಕಾವೇರಿ, ಒಳಗಡೆ ಬನ್ನಿ. ಬನ್ನಿ ವಕೀಲ್ ಸಾಹೇಬ್ರೆ, ಅಮ್ಮವ್ರು ಕರೀತಿದ್ದಾರೆ. ಬರೋ ಪೌರ್ಣಮಿಗೆ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿದೀವಿ. ಆ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಕರೆಯೋಣ ಅಂತ ಬಂದಿದೀವಿ. ನಮಸ್ಕಾರ ಅಮ್ಮ. ಚೆನ್ನಾಗಿದ್ಯಮ್ಮ? ಹಾ, ಚೆನ್ನಾಗಿದ್ದೀನಿ ಅಮ್ಮ. ಯಾರಿವರು? ಕಾವೇರಿನೇ ಕಲ್ಯಾಣಿ ಅಂತ ಗೊತ್ತಿರೋ ಹಾಗೆ ನಡ್ಕೋತಿದಾರಲ್ಲ. ಅಯ್ಯೋ ಏನಮ್ಮ ಇದೆಲ್ಲ ಏನು? ಏನೂ ಇಲ್ಲಮ್ಮ, ಬರೋ ಹುಣ್ಮೆಗೆ ಗುಡಿಲಿ ಒಂದು ಪೂಜೆ ಇಟ್ಕೊಂಡಿದೀವಮ್ಮ. ಆ ಪೂಜೆ ಕಾರ್ಯಕ್ರಮದಲ್ಲಿ ಹರಿಯಂಕ ವಂಶದ ವಾರಸುದಾರಳು ಪಾಲ್ಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾವೆಲ್ಲರೂ ಅನ್ಕೊಂಡಿದೀವಿ. ನಿಮ್ಮನ್ನ ಆಹ್ವಾನ ಮಾಡಕ್ಕೆ ನಾವಿಬ್ರು ಇಲ್ಲಿಗೆ ಬಂದಿದ್ದೀವಿ. ಈ ಮನೆಗೆ ವಾರಸ್ದಾರು ನೀವೇ ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ತಪ್ಪದೇ ನೀವು ಬರಬೇಕು. ಶಾಸ್ತ್ರಿಗಳೇ, ನೀವು ತಪ್ಪಾಗಿ ಅರ್ಥೈಸ್ಕೊಂಡ್ರೆ. ಅದೇನಮ್ಮ, ಈ ಮನೆಗೆ ಇವರೇ ತಾನೇ ವಾರಸ್ದಾರರು. ಕಲ್ಯಾಣಿ ಮಾಡ್ಬೇಕಾಗಿರೋ ಕೆಲಸಗಳನ್ನ ಕಾವೇರಿ ಕೈಲ್ ಮಾಡಿಸ್ತಿದ್ದಾನ ಭಗವಂತ. ಈ ವಂಶದ ವಾರಸ್ದಾರಳು ಜಾತ್ರೆಯಲ್ಲಿ ಅಖಂಡ ದೀಪ ಬೆಳಗಿಸ್ಬೇಕಾಗಿತ್ತು, ಆದ್ರೆ ಕಾವೇರಿ ಬೆಳಗದ್ಲು. ಈಗ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠೆಗೆ ಕಾವೇರಿನ ಆಹ್ವಾನಿಸಿದ್ದಾರೆ. ಕಾವೇರಿಯವ್ರ ತಾಯಿ ಒಪ್ಕೊಂಡ್ರೆ ಕಾವೇರಿನ ಇಲ್ಲೇ ಇರಿಸ್ಕೋಬಹುದು. ಅದ್ ಹಾಗಲ್ಲ, ನಾನು ಈ ಮನೆ ಕೆಲಸದವಳು ಅಷ್ಟೇ. ಕ್ಷಮಿಸಿ ಅಮ್ಮ, ಊರವರು ಈ ಮನೆ ವಾರಸ್ದಾರರು ಬಂದ್ರು ಅಂದ್ರೆ ಅವ್ರನ್ನ ನೋಡ್ದಂಗೂ ಆಗುತ್ತೆ, ಪೂಜೆಗೆ ಅವ್ರನ್ನ ಕರ್ದಂಗೂ ಆಗುತ್ತೆ ಅಂತ ಬಂದ್ವಿ ಅಮ್ಮ. ಈ ಹುಡುಗಿನ ಈ ಮಹಲಲ್ಲಿ ಮೊದಲೇ ಯಾವತ್ತೂ ನೋಡಿಲ್ಲಮ್ಮ, ಅದಕ್ಕೆ ಇವರೇ ವಾರಸ್ದಾರರು ಅನ್ಕೊಂಡ್ವಿ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಇಷ್ಟು ದಿನಗಳಿಂದ ಬರ್ತಾ ಇದ್ದೀರಾ. ಕೆಲಸದವಳು ಯಾರು, ಮನೆ ವಾರಸ್ದಾರಳು ಯಾರು ಅನ್ನೋ ಚಿಕ್ಕ ವಿಷಯನೂ ಗೊತ್ತಾಗಲ್ವಾ ನಿಮ್ಗೆ? ನನ್ ಮಗಳಿಗೆ ಸಿಗ್ಬೇಕಾಗಿರೋ ಗೌರವ ಈ ಮನೆ ಕೆಲಸದೊಳಗ್ ಸಿಗ್ತಾ ಇದ್ರೆ ಏನು ಗೊತ್ತಿಲ್ಲದೆ ಇರೋ ತರ ಹಾಗೆ ನೋಡ್ತಿದ್ದೀರಾ? ಕಡೆ ಪಕ್ಷ ನಿಲ್ಲಿಸ್ಬೇಕು ಅಂತ ಕೂಡ ಅನಿಸ್ತಾ ಇಲ್ವಾ ನಿಮ್ಗೆ? ವೈದಿಕ, ಅವರು ಕಾವೇರಿನ ನೋಡಿ ಕಲ್ಯಾಣಿ ಅಂದ್ಕೊಂಡ್ರು. ಅವ್ರೇನೋ ಅನ್ಕೊಂಡ್ರು ಅಮ್ಮಮ್ಮ, ನಿಮಗ್ ಗೊತ್ತು ತಾನೇ ಇವಳು ಕಾವೇರಿ ಅಂತ. ಅಮ್ಮ, ಇದು ನನ್ನ ತಪ್ಪು. ನೀವು ಜಗಳ ಆಡಬೇಡಿ ಅಮ್ಮ.
ಅವ್ರಿಗೆ ನೀನ್ ಯಾರು ಅಂತ ಗೊತ್ತಿಲ್ಲ, ಆದ್ರೆ ನೀನ್ ಯಾರು, ನಿನ್ ಜೀವನ ಏನು ಅಂತ ನಿನಗ್ ಗೊತ್ತಿದೆ ಅಲ್ವಾ? ನೀನಾದ್ರೂ ತಡಿಬೇಕಲ್ವಾ? ಅಷ್ಟಕ್ಕೂ ನಿಂಗೆ ತಲೆಯಲ್ಲಿ ಬುದ್ಧಿ ಇಲ್ವಾ? ನಿನಗೆ ಬೇರೆ ಕೆಲಸ ಇಲ್ವಾ? ಯಾವಾಗ್ಲೂ ಕಾವೇರಿ ಮೇಲೆ ರೇಗಾಡ್ತೀಯಾ? ನಿನ್ಗೇನು ಅವಳು ನೋಡಿದ್ರೆ ಹೊಟ್ಟೆ ಉರಿನಾ? ಅಮ್ಮ ನೋಡಮ್ಮ ಏನ್ ಮಾಡ್ತಿದ್ದಾಳೆ. ವೈದಿಕ, ಒಬ್ಬ ಹೆಣ್ಣಾಗಿದ್ದು ಮತ್ತೊಬ್ಬ ಹೆಣ್ಣಿನ ಹಣೆಯಲ್ಲಿ ಕುಂಕುಮ ಅಳ್ಸೋದಿಕ್ಕೆ ನಿನಗೆ ಹೇಗ್ ಮನ್ಸ್ ಬಂತು? ಅದು ತಪ್ಪು ಅಂತ ನಿನಗೆ ಗೊತ್ತಿಲ್ವಾ? ತಪ್ಪು ಒಪ್ಪು ತಿಳ್ಕೊಳ್ಬೇಕಾಗಿರೋ ಸ್ಥಾನದಲ್ಲಿ ನಾನಿಲ್ಲ. ನಿಮ್ ಮುಂದೆ ತಪ್ಪು ನಡೆದಿದ್ರು ನೀವು ಈ ರೀತಿ ರಿಯಾಕ್ಟ್ ಆಗ್ತಿದ್ದೀರಾ? ಅವರು ನನ್ನ ಮಗಳು ಕೊಡಬೇಕಾಗಿದ್ದ ಗೌರವ ಮರ್ಯಾದೆನ ಆ ಕಾವೇರಿ ಕೊಡ್ತಾ ಇದ್ರೆ ನೀವ್ ಯಾಕೆ ಸುಮ್ಮನೆ ಇದ್ರಿ ದೊಡ್ಡಮ್ಮ? ಅಗ್ನಿದೇವ, ಅವರೇನೋ ತಪ್ಪು ತಿಳ್ಕೊಂಡಿದ್ದಾರೆ. ಅದಕ್ಕೆ ಇಷ್ಟೊಂದು ಗಲಾಟೆ ಮಾಡೋ ಅವಶ್ಯಕತೆ ಏನಿತ್ತು? ಈ ಮನೆ ವಾರಸ್ದಾರಳ ಜಾಗದಲ್ಲಿ ಮಯೂರಿನೇ ಕಳಿಸಿದ್ರಾಯ್ತು. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಹೌದು ಅಂಕಲ್, ಇದು ಅನ್ಕೊಳ್ದೆ ಆಗಿರೋ ಒಂದು ಸಣ್ಣ ಮಿಸ್ಟೇಕ್. ಕೆಲ್ಸದವಳು ತರ ಇದ್ರೆ ಈ ರೀತಿ ಮಿಸ್ಟೇಕ್ ಆಗಲ್ಲ. ರಾಜಕುಮಾರಿ ತರ ಓಡಾಡ್ತಿದ್ರೆ ಈ ರೀತಿ ಮಿಸ್ಟೇಕ್ಸ್ ಪದೇ ಪದೇ ಆಗ್ತಾನೆ ಇರುತ್ತೆ. ನಾನು ಎಲ್ರಿಗೂ ಹೇಳಿದ್ದೀನಲ್ವಾ, ಅವಳು ಕೆಲಸದವಳು ಅಲ್ಲ, ಅವಳು ಈ ಮನೆ ಮಗಳು. ಕಾವೇರಿ, ನಾನು ಹೇಳ್ತಾ ಇದ್ದೀನಲ್ಲಮ್ಮ, ಬೇಡಮ್ಮ, ನಡಿ ನಮ್ಮ ಮನೆಗೆ ಹೋಗೋಣ, ನಡಿ. ಅಮ್ಮವ್ರೆ, ನಮ್ಮನ್ನ ಬಿಟ್ಬಿಡಿ ಅಮ್ಮವ್ರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವಿಲ್ಲಿರೋದಕ್ಕಾಗಲ್ಲ. ಅಮ್ಮ, ಇದ್ರಲ್ಲಿ ಯಾರ್ ತಪ್ಪು ಇಲ್ಲ, ಗೊತ್ತಿಲ್ದೆ ಆಗಿರೋದು. ಯಜಮಾನ್ರು ಆರೋಗ್ಯ ಸರಿ ಹೋದ್ಮೇಲೆ ಇಲ್ಲಿಂದ ಹೋಗೋಣ ಅಮ್ಮ. ನಿಮ್ಮ ಮಗಳ ಜೊತೆ ನಾನಿದ್ದೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಪೃಥ್ವಿ, ಶಿವದೇವನ್ನ ಒಳಗಡೆ ಕರ್ಕೊಂಡು ಹೋಗು. ಆಗ್ಲಿ ರಾಜಮಾತೆ. ನೀನು ಇವ್ರೆಲ್ರಿಗೂ ಬುದ್ಧಿ ಹೇಳಮ್ಮ. ಬನ್ನಿ ಅಂಕಲ್, ಬನ್ನಿ. ಬೇಕಾಗಿಲ್ಲ. ಈ ಮನೆ ವಾರಸ್ದಾರಳು ನನ್ ಮಗಳು ಮಯೂರಿ. ಅವಳಿಗೆ ಸಿಗ್ಬೇಕಾಗಿರೋ ಗೌರವ ಅವಳಿಗೆ ಸಿಕ್ಕಿದ್ರೆ ಮಾತ್ರ ನನಗ್ ಸಂತೋಷ. ಆ ದೇವರ ಕುಂಕುಮನ ಕ್ರಮಬದ್ಧವಾಗಿ ಉಪಯೋಗಿಸ್ಬೇಕು. ಈ ಹುಡುಗಿ ಸ್ನಾನ ಮಾಡಿರೋ ಹಾಗೆ ಕಾಣಿಸ್ತಿಲ್ವಲ್ಲ? ಆ ದೇವಿ ಕುಂಕುಮನ ಈ ಥರ ಅವಮಾನ ಮಾಡೋದು ಸರಿಯಲ್ಲ. ಹಾಗಾದ್ರೆ ನೀವು ನನಗೆ ಅವಮಾನ ಮಾಡಿದ್ದು ಸರಿಯಲ್ಲ. ಮಯೂರಿ, ಜಾಸ್ತಿ ಮಾತಾಡ್ಬೇಡ. ದೊಡ್ಡವ್ರ ಜೊತೆ ಹೇಗ್ ಮಾತಾಡ್ಬೇಕು ಅನ್ನೋದನ್ನ ಕಲ್ತ್ಕೋ. ಶಾಸ್ತ್ರಿಗಳೇ, ನೀವು ಹೋಗಿ ಬನ್ನಿ. ಹೋಗಿ ಬರ್ತೀವಮ್ಮ. ವೈದಿಕ, ನಿನ್ನೆ ನಡೆದಿರೋ ಗಲಾಟೆಯಲ್ಲಿ ಕಾವೇರಿದೇನೂ ತಪ್ಪಿಲ್ಲ. ಆದ್ರೂ ಅವಳು ಕುತ್ತಿಗೆ ಹಿಡಿದು ಹೊರಗಡೆ ನುಗ್ಗಿದ್ರಿ. ಈಗಲೂ ಕಾವೇರಿದೇನೂ ತಪ್ಪಿಲ್ಲ. ಆದ್ರೂ ಕಾವೇರಿ ಮೇಲೆ ಕೋಪ ಮಾಡ್ಕೋತಿದ್ದೀರಾ. ಕಾವೇರಿ ಇಲ್ಲಿಗೆ ವಾರಸತ್ವಕ್ಕೋಸ್ಕರ, ಆಸ್ತಿಗೋಸ್ಕರ ಬರಲಿಲ್ಲ ಅಂತ ನಿಮಗೂ ಗೊತ್ತು. ಕಾವೇರಿ ಬಂದಿರೋದು ಶಿವದೇವನ್ ಪ್ರಾಣ ಕಾಪಾಡೋಕೆ. ಒಂದ್ ರೀತಿಲಿ ಕಾವೇರಿಗೇನ್ ಕೊಟ್ರು ಏನ್ ಮಾಡಿದ್ರು ಅವಳು ಋಣ ತೀರ್ಸ್ಕೊಳಕ್ಕಾಗಲ್ಲ.
ಆದ್ರೂ ಕಾವೇರಿ ನಮ್ಮಿಂದ ಏನು ಆಶಿಸ್ದೆ ಏನೇ ಆದ್ರೂ ಸಹಿಸ್ಕೊಂಡು ನನ್ನ ಶಿವದೇವನ್ಗೋಸ್ಕರ ಇಲ್ಲಿದ್ದಾಳೆ. ಅಂಥ ಮನಸ್ಸಿರೋ ಮನುಷ್ಯರು ತುಂಬಾ ಕಡಿಮೆ. ಅಂತ ಹುಡುಗಿಗೆ ನೋವು ಮಾಡಿ ನೀವೆಲ್ಲ ತಪ್ಪು ಮಾಡ್ತಿದ್ದೀರಾ. ಇನ್ನೊಂದು ಸಲ ಈ ಥರ ತಪ್ಪು ನಡೆದ್ರೆ ಖಂಡಿತ ಕ್ಷಮಿಸೋದಿಲ್ಲ. ಮಯೂರಿಗೆ ನೀನಿದ್ದ ಹಾಗೆ ಕಾವೇರಿಗೆ ಅವ್ರ ಅಮ್ಮ ಇದ್ದಾಳೆ. ಒಬ್ಬ ತಾಯಿಯಾಗಿ ಅವಳಿಗೆಷ್ಟು ನೋವಾಗುತ್ತೆ ಅನ್ನೋ ಕನಿಷ್ಠ ಜ್ಞಾನನೂ ನಿನಗಿಲ್ದಿದ್ರೆ ಹೇಗೆ? ಶಿವದೇವನ ಆರೋಗ್ಯ ಸರಿ ಹೋಗೋವರೆಗೂ ಅವರಿಲ್ಲೇ ಇರ್ತಾರೆ. ಇಂಥ ತಪ್ಪು ಮತ್ತೆ ನಡಿಬಾರ್ದು. ಇದನ್ನ ನೀವು ಎಚ್ಚರಿಕೆ ಅಂತ ಅನ್ಕೊಂಡ್ರು ಅದ್ರಲ್ಲೇನ್ ತಪ್ಪಿಲ್ಲ. ಹುಷಾರಾಗಿರಿ. ಏನ್ ಮಮ್ಮಿ ಇದೆಲ್ಲ? ಅಮ್ಮಮ್ಮ ಯಾಕೆ ಈ ತರ ಮಾತಾಡ್ತಿದ್ದಾರೆ? ಈ ಮನೆ ವಾರಸ್ದಾರಳನ್ನ ಪಕ್ಕಕ್ಕಿಟ್ಟು ಕೆಲಸದವ್ರನ್ನ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಕಾವೇರಿ, ನನ್ಗ್ಯಾಕೋ ಇಲ್ಲಿರೋದಕ್ ಮನ್ಸಿಲ್ಲ ಅಮ್ಮ. ಮೊನ್ನೆ ನೋಡಿದ್ರೆ ನಿನ್ನ ಮನೆಯಿಂದ ಆಚೆ ತಳೆದ್ರು. ಇವತ್ತು ನೀನ್ ತಪ್ಪಿಲ್ದೇ ಇದ್ರು ನೀನ್ ಚೆನ್ನಾಗಿದ್ರೆ ಸಹಿಸ್ಕೋತಾ ಇಲ್ಲ ಅವರು. ಯಾವುದೋ ಒಂದ್ ರೀತಿಲಿ ನಿನಗ್ ನೋವು ಕೊಡ್ತಾನೆ ಇದ್ದಾರೆ. ನಮ್ ತಪ್ಪಿಲ್ಲ ಅಂದ್ಮೇಲೆ ನಾವ್ಯಾಕೆ ನೋವು ಪಡ್ಬೇಕು? ನಾವಿಲ್ಲಿಂದ ಹೋಗ್ಬಿಡೋಣ ಕಾವೇರಿ. ಅಮ್ಮ, ನೀನೇ ಯಾವಾಗ್ಲೂ ಹೇಳ್ತಿದ್ದೆ ತಾನೆ, ನಮ್ಮನ್ನ ಪ್ರೀತಿಸೋರು ನಮ್ಗೇನಾದ್ರೂ ಒಂದ್ ಮಾತಂದ್ರೆ ಬೇಜಾರ್ ಮಾಡ್ಕೋಬೇಕು, ಆದ್ರೆ ನಮ್ಮನ್ನ ದ್ವೇಷಿಸೋರು ಏನಾದ್ರೂ ಅಂದ್ರೆ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡ್ಬೇಕು. ಇಲ್ಲೂ ಕೂಡ ಹಾಗೆ ಅಮ್ಮ. ನನಗೇನಾದ್ರೂ ಅವ್ರಂದ್ರೆ ಯಜಮಾನ್ರು, ಅಮ್ಮವ್ರು, ಸಾಹೇಬ್ರು ಅವರೆಲ್ಲ ಸುಮ್ನಿರಲ್ಲಮ್ಮ. ಸ್ವಂತದವ್ರ ತರ ನೋಡ್ಕೋತಾರಮ್ಮ. ನನ್ ಮೇಲೆ ಪ್ರೀತಿ ತೋರ್ಸೋರು ಅವ್ರು ಯಾರಿಗೂ ಭಯನೇ ಪಡಲ್ಲ ಅಮ್ಮ. ಅಂತ ಒಳ್ಳೆ ಮನುಷ್ಯರ್ನ ಬಿಟ್ಟು ಹೇಗ್ ಹೋಗ್ಲಮ್ಮ ಹೇಳು? ಹೋಗ್ದೆ ಇರಕ್ ಆಗಲ್ವಲ್ಲಮ್ಮ, ಯಜಮಾನ್ರೀಗ ಚೆನ್ನಾಗೇ ಇದಾರಲ್ಲ. ನನ್ ಪ್ರಾಣಕ್ಕೆ ಇಲ್ಲಿ ತುಂಬಾ ಅಪಾಯ ಇದೆ ಅಂತ ಹೇಳ್ತೀಯ ತಾನೆ? ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿ ನನ್ ಪ್ರಾಣಕ್ಕೆ ಯಾವ ತೊಂದ್ರೆನೂ ಇಲ್ಲ ಅಮ್ಮ. ಯಜಮಾನ್ರ ಪ್ರಾಣಕ್ಕೆ ತೊಂದ್ರೆ ಇರೋದು. ಏನಮ್ಮ ನೀನ್ ಹೇಳ್ತಾ ಇರೋದು? ಹೌದಮ್ಮ, ಯಜಮಾನ್ರ ಮೇಲೆ ಪ್ರತಿ ವರ್ಷ ಸಾಯಿಸಕ್ ನೋಡ್ತಾನೆ ಇರ್ತಾರಮ್ಮ. ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಅವ್ರೆಲ್ರೂ ಇದಾರಲ್ಲಮ್ಮ. ನಾವ್ ಹೊರಟ್ಬಿಡೋಣಮ್ಮ, ನನ್ ಮಾತ್ ಕೇಳಮ್ಮ. ಅಮ್ಮ, ಇನ್ನೊಂದ್ 4 ದಿನ ಇದ್ರೆ ಯಜಮಾನ್ರು ಪೂರ್ತಿಯಾಗಿ ಸರಿ ಹೋಗ್ತಾರೆ. ದೇವ್ರ ದಯೆಯಿಂದ ಅದೇ ತರ ಕಲ್ಯಾಣಿನೂ ಸಿಕ್ಬಿಟ್ರೆ ಯಜಮಾನ್ರು ಪೂರ್ತಿಯಾಗಿ ಮುಂಚೆ ತರನೇ ಆಗ್ತಾರೆ. ಆಗ ನಾವು ಖುಷಿಯಾಗಿ ಮನೆಗೆ ಹೋಗ್ಬೋದು. ಹಾ ಅಮ್ಮ, ನನ್ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡಮ್ಮ, ನನ್ಗೇನು ಆಗಲ್ಲ. ನೀನ್ ಈ ಮನೆ ಮಗಳು ಅಂತ ಗೊತ್ತಾಗ್ದೇ ಇರೋವರೆಗೂ ನಿನ್ಗೆ ಯಾವ ಸಮಸ್ಯೆನೂ ಇಲ್ಲ. ಗೊತ್ತಾಗ್ಬಿಟ್ರೆ ನಿನ್ನ ಸಾಯಿಸ್ಬಿಡ್ತಾರೆ. ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಅಂದ್ರೆ ಅದು ಈ ವಿಷಯನ ಅತ್ತೆಗೆ ಹೇಳ್ತೀನಿ ಕಾವೇರಿ. ಇಲ್ಲಾಂದ್ರೆ ಅತ್ತೆ ದೊಡ್ಡ ಜಗಳನೇ ಮಾಡ್ಬಿಡ್ತಾರೆ. ಸರಿ ಅಮ್ಮ, ಅಡಿಗೆ ಮಾಡೋರ್ ಹತ್ರ ಫೋನ್ ಇರತ್ತೆ, ತಗೊಂಡ್ ಬರ್ತೀನಿ. ಕಾವೇರಿ, ನಾನ್ ಹೋಗಿ ಮಾತಾಡ್ತೀನಿ ಬಿಡು. ಅಮ್ಮ, ನಂಬರ್ ನೆನ್ಪಿದ್ಯಾ? ಗಣಿ ನಂಬರ್ ಬರ್ಕೊಟ್ಟಿದ್ದಾನೆ. ಪಾಪ, ನನ್ನನ್ ಬಿಟ್ಟು ಅದ್ ಹೇಗಿರ್ತಾರೋ ಏನೋ.